ನಾವು ಬ್ಯಾಂಗ್ಳೂರಿಂದ ಬಂದಿರೋದು. ಇದೇ ಫಸ್ಟ್ ಟೈಮ್ ಬಂದಿದ್ದು. ಸೊ ಅಂದರೆ ಫುಲ್ ಪವರ್ಫುಲ್ ಚೆನ್ನಾಗಿದೆ, ಟೆಂಪಲ್ ಚೆನ್ನಾಗಿದೆ ಬರ್ಬೇಕು ನೆಕ್ಸ್ಟ್. ತಮ್ಮ ಹೆಸರಮ್ಮ? ಕಾವ್ಯ ಅಂತ. ಕಾವ್ಯ ಅಂತ. ಸೊ ತಾವು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬರ್ತಾ ಇದ್ದೀರಾ? ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬರ್ತಾ ಇದ್ದೀವಿ. ಇದು ಪ್ರಥಮ ಸಾರಿ ಬರ್ತಾ ಇದೆ? ಇದು ಫಸ್ಟ್ ಟೈಮ್ ಬಂದಿದ್ದು. ನಿಮ್ಮ ಅನುಭವ ಹೇಗಿದೆ ಒಳಗಡೆ ಬಂದಾಗ? ತುಂಬ ಪವರ್ಫುಲ್ ಇದೆ. ಒಳಗಡೆ ದೇವರು ನೋಡ್ತಾ ಇದ್ದಂಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಒಂದು ರೀತಿ ವೈಬ್ರೇಷನ್ ಹೌದು, ಫೀಲ್ ಆಯಿತು. ತಾವು ಯಾವ ವಿಚಾರಕ್ಕೆ ಬಂದಿರ್ತಾರೆ ಇಲ್ಲಿಗೆ? ನಾವು ಅಂದರೆ ಲೈಕ್ ಮನೆ ಆ ವಿಚಾರ. ಸೊ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸ್ತಾ ಇದೆ ಈಗ? ಹಾಂ, ಖುಷಿ ಆಗ್ತದೆ, ಚೆನ್ನಾಗಿದೆ. ಆ ವೈಬ್ರೇಷನ್ ಪವರ್ಫುಲ್, ವಾತಾವರಣ ಚೆನ್ನಾಗಿದೆ. ಥ್ಯಾಂಕ್ ಯು. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಕ್ಷರಾಜಾಯ ವಿದ್ಮಹೆ ಕುಬೇರಾಯ ಧೀಮಹಿ ತನ್ನೋ ಧನಃ ಪ್ರಚೋದಯಾತ್. ಕುಬೇರ ಮಹಾಲಕ್ಷ್ಮೀ ನಮೋ ನಮಃ. ಜೈ ವಾರಾಹಿ, ಜೈ ಜೈ ವಾರಾಹಿ. ಆತ್ಮೀಯ ವೀಕ್ಷಕರೇ, ಈ ಒಂದು ದಿವ್ಯ ಕ್ಷೇತ್ರ ಪಾತಾಳ ವಾರಾಹಿ ಕುಬೇರ ಮಹಾಲಕ್ಷ್ಮಿ ಸನ್ನಿಧಾನ. ಈ ಒಂದು ದಿವ್ಯ ಮಂಗಳಮೂರ್ತಿ ನೀವು ನೋಡ್ತಾ ಇರುವಂಥದ್ದು ಕುಬೇರ ಮಹಾಲಕ್ಷ್ಮಿ ಅಂತೇಳಿ. ಈ ಒಂದು ದೇವಾಲಯ ಪ್ರಾರಂಭ ಆಗಿ ಕೊರೋನಾ ಮುಂಚೆ ನಾವು ಈ ಒಂದು ವಿಗ್ರಹವನ್ನು ಇಲ್ಲಿ ಇಟ್ಟಿದ್ದು. ಈ ಒಂದು ಸ್ಥಳೀಕರ ಒಂದು ವಿವರಣೆ ಹೇಳೋದಾದರೆ, ಇದು ಭಂಡಾರೆ ಕಲ್ಲು ಅಂತೇಳಿ ಹೇಳ್ತಾರೆ ಇಲ್ಲಿರುವಂಥ ಸ್ಥಳೀಕರು. ಭಂಡಾರೆ ಕಲ್ಲು ಅಂದರೆ ಭಂಡಾರದ ಮೇಲೆ ಮಹಾಲಕ್ಷ್ಮಿ ಅಂತ. ಇದಕ್ಕೆ ಮಹಾಲಕ್ಷ್ಮಿ ಹಿಂದೆಯಿಂದನೂ ಇಲ್ಲಿ ಈ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಜನಗಳು ಬಂದು ಆರಾಧನೆ ಮಾಡ್ತಿದ್ರಂತೆ. ಹಿಂದೆಗಡೆ ನೀವು ಒಂದು ಮರ ನೋಡ್ಬೋದು, ಅದು ಆಲದ ಮರ, ಸುಮಾರು ಹಳೆಯ ಆದಂತಹ ಆಲದ ಮರ. ಈ ಒಂದು ಕ್ಷೇತ್ರದಲ್ಲಿ ಸರ್ಪಸಂಚಾರ ಕೂಡ ಇದೆ. ಆದಂತಹ ಇಲ್ಲಿ ಹಳ್ಳಿಯವರೆಲ್ಲ ಬಂದು ಅವಾಗವಾಗ ಬಂದು ಇಲ್ಲೊಂದು ಪೂಜೆ ಮಾಡ್ಕೊಳ್ಳೋದು, ಒಂದು ಈವೆಂಟ್ ಥರ ಮಾಡ್ಕೊಂಡು ಹೋಗ್ತಿದ್ರಂತೆ. ಸೊ ಅದಾದಮೇಲೆ ನಮಗೆ ನಮ್ಮ ಮನೆಯಲ್ಲಿರುವಂತಹ ಒಂದು ಚಿಕ್ಕ ಮೂರ್ತಿ ಏನಿದೆ, ಬಾಲಾ ತ್ರಿಪುರ ಸುಂದರಿ ಅಂತ ಅದು ಅಮ್ಮನವ್ರ ಹೆಸರು. ಈ ಬಾಲಾ ತ್ರಿಪುರ ಸುಂದರಿ ನಮ್ಮ 25 ವರ್ಷದ ಹಿಂದೆ ನನಗೆ ಒಬ್ಬರು ಗೌಡ್ರು ಈ ಒಂದು ವಿಗ್ರಹವನ್ನು ತಂದುಕೊಟ್ಟೋದ್ರು. ಆ ವಿಗ್ರಹ ಬಂದಿದ್ದು ಕೂಡ ಒಂದು ಕಾರಣಿಕವೇ, ಅಂದರೆ ಒಂದು ಪವಾಡ ಸದೃಶವಾಗಿ ನಮ್ಮ ಹತ್ರಕ್ಕೆ ಬಂತು. ಅದರಿಂದ ಅದಕ್ಕೂ ಮುಂಚೆ ನನ್ನ ವೃತ್ತಿ ಬಂದು ಪೌರೋಹಿತ್ಯ ವೃತ್ತಿ. ದೇವಸ್ಥಾನದಲ್ಲಿ ನಾನು ಪೌರೋಹಿತ್ಯ ಅರ್ಚಕ ವೃತ್ತಿ, ಜೊತೆಯಲ್ಲಿ ಜ್ಯೋತಿಷ್ಯ, ಮಹಾಗಣಪತಿಯ ಒಂದು ಅನುಗ್ರಹದಿಂದ, ಗಣಪತಿಯ ಒಂದು ಪ್ರಸಾದದಿಂದ ನಾನು ಜ್ಯೋತಿಷ್ಯ ಹೇಳ್ತಾ ಇದ್ದೆ. ಸೊ ಈ ಜ್ಯೋತಿಷ್ಯ ಆ ಗಣಪತಿಯ ಕೃಪೆಯಿಂದ ಹೇಳ್ತಿದ್ದಾಗ ಒಬ್ಬ ಗೌಡ್ರು ಇದೇ ಥರ ಬಂದು ನನಗೆ ಜ್ಯೋತಿಷ್ಯ ಕೇಳ್ಕೊಂಡು ಹೋಗಿದ್ರಂತೆ. ಕೇಳ್ಕೊಂಡು ಹೋದಾಗ, ಯಾಕೆಂದರೆ ನಾನು ಕೇಳ್ಕೊಂಡು ಹೋಗಿದ್ರಂತೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ನನಗೆ ಇವತ್ತು ಹೇಳಿದ್ದು ಇನ್ನೊಂದು ಅರ್ಧ ಗಂಟೆಗೆ ನನಗೆ ಮರ್ತೋಗ್ಬಿಡುತ್ತೆ. ಅದು ಭಗವಂತ ಕೊಟ್ಟಿರುವಂತಹ ವರಾನೋ ಶಾಪನೋ ನನಗೆ ಗೊತ್ತಿಲ್ಲ. ಆ ಒಂದು ಯಾಕೆಂದರೆ ನಾನು ಏನು ಹೇಳ್ತೀನೋ ಆ ಸ್ಫುರಣೆ, ಆ ಕ್ಷಣಕ್ಕೆ ಏನು ಹೇಳಿರ್ತೀನೋ ಅಷ್ಟೇ ಮಾತ್ರ ನನಗೆ ಜ್ಞಾಪಕ ಇರುತ್ತೆ. ಅವರೇ ಬಂದು ನನಗೆ ಜ್ಞಾಪಿಸಿ ಹೇಳ್ತಾರೆ, ಈ ಥರ ನೀವು ಹೇಳಿದ್ರಿ ನನಗೆ ಆಯಿತು ಅಂತ. ಅಷ್ಟೇ ನನಗೆ ಗೊತ್ತಿರುತ್ತೆ. ಅವರು ಬಂದು ಒಂದು ಸತಿ ಏನಾಯಿತು, ಜ್ಯೋತಿಷ್ಯಕ್ಕೆ ಕೇಳಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಒಂದು ವೆಹಿಕಲ್ ತೊಗೊಳ್ಳೋ ವಿಚಾರದಲ್ಲಿ ಅವರು ಕೇಳಿದ್ರಂತೆ ನನ್ನನ್ನು. ತೊಗೋತೀಯಪ್ಪ, ನಿಮಗೆ 2000ನೇ ಇಸ್ವಿನಲ್ಲಿ ಇದಾಗಿರೋ ಘಟನೆಗಳು. ಅವಾಗೆಲ್ಲ ನಾವು ಲೋನ್ಗಳಿಗೆಲ್ಲ ಕೊಡ್ತಾ ಇರಲಿಲ್ಲ, ಈಸಿ ಲೋನ್ ಸಿಗ್ತಾ ಇರಲಿಲ್ಲ. ಕಷ್ಟಪಟ್ಟು ದುಡಿದು ಆ ದುಡ್ಡಲ್ಲಿ ನಾವು ಲೋನ್ಗಳು ತೊಗೋಬೇಕಾಗಿತ್ತು. ಬ್ಯಾಂಕ್ಗಳೆಲ್ಲ ತುಂಬ ಸ್ಟ್ರಿಕ್ಟ್ ಆಗಿತ್ತು, ಕೊಡ್ತಿರ್ಲಿಲ್ಲ ಯಾರಿಗೂ, ಇಷ್ಟೊಂದು ಈಸಿ ಇರಲಿಲ್ಲ. ಅವ್ರಿಗೆ ಹೇಳಿದಂತೆ, ನೀನು ಗಾಡಿ ತೊಗೋತೀಯಾ, ನಿನ್ಗೆ ಒಳ್ಳೆಯದಾಗುತ್ತೆ ಹೋಗು ಅಂತ ಹೇಳಿ ಕಳಿಸಿದಂತೆ ಅವನು 1ಕ್ಕೆ 2 ಗಾಡಿ ತೊಗೊಂಡಿದ್ದಾರೆ. ಅದಾದಮೇಲೆ ಏನಾಗಿದೆ, ಒಂದು ಸತಿ ಅವರು ಹೊಲ ಉಳುಮೆ ಮಾಡಬೇಕಾದ್ರೆ ಒಂದು ದೊಡ್ಡ ಮಣ್ಣಿನ ಬಂಡೆ ಸಿಕ್ಕಿದೆ. ಆ ಬಂಡೆಯನ್ನು ಅಲ್ಲೇ ಬಿಟ್ಬಿಟ್ಟು ರಾತ್ರಿ ಆಗಿದೆ, ಹೊಟ್ಟೋಗ್ಬಿಟ್ಟಿದ್ದಾರೆ ಅವರು. ಜೋರಾಗಿ ಯಾವುದೋ ಒಂದು ಕಾಲದಲ್ಲಿ ಮಳೆ ಬಂದಿದೆ. ಆ ಮಳೆ ಬಂದಾಗ ಏನಾಗಿದೆ, ಆ ಮಣ್ಣಿನ ಒಂದು ಬಂಡೆ ಮೇಲೆ ಮಳೆ ಸುರಿದು ಅದು ಒಂದು ಕಪ್ಪು ಕಾಣ್ತಿತ್ತಂತೆ. ಬೋರ್ಲು ಬಿದ್ದಿರುವಂತಹ ವಿಗ್ರಹ, ಅದೇ ವಿಗ್ರಹ ಇದು ಚಿಕ್ಕದು ನೀವು ನೋಡ್ತಾ ಇರುವಂಥದ್ದು. ಸೊ ಈ ವಿಗ್ರಹ ಅವ್ರಿಗೆ ಸಿಕ್ಕಿದ ಮೇಲೆ ಏನಾಗಿದೆ, ಅವರು ನನಗೆ ಅಲ್ಲಿ ಮನೇಲಿ ಇಟ್ಕೊಂಡು, ಎಲ್ರಿಗೂ ಆಸೆ ಅಲ್ವಾ ಒಂದು ವಿಗ್ರಹ ಸಿಕ್ಕಿದಾಗ ಆಸೆ, ಇನ್ನೊಂದು ಯಾರಾದರೂ ಗೌರ್ಮೆಂಟಿಗೆ ಗೊತ್ತಾದರೆ ತೊಂದರೆ ಆಗುತ್ತೆ ಅನ್ನೋ ವಿಚಾರದಲ್ಲೋ ಅಥವಾ ಏನೋ ಅವ್ರು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ದಾರೆ. ಆ ಪೂಜೆ ಮಾಡ್ತಿದ್ದಾಗ ಏನಾಯಿತು, ಅಲ್ಲಿ ಊರಿನವರೆಲ್ಲ ಹೇಳಿದ್ರಂತೆ, ಇದನ್ನು ಹಂಗೆಲ್ಲ ಪೂಜೆ ಮಾಡಬಾರ್ದು. ಯಾಕೆಂದರೆ ಒಂದು ದೇವಿ ವಿಗ್ರಹ ಆಗಲಿ, ದೇವತಾ ವಿಗ್ರಹಗಳನ್ನು ಸಿಕ್ಕಿದಾಗ ಅದನ್ನು ಹಂಗೆಲ್ಲ ಕಲ್ಲಿನ ವಿಗ್ರಹ ಅದೆಲ್ಲ ಪೂಜೆ ಮಾಡಬಾರ್ದು, ಯಾರನ್ನ ಕೇಳಿಬಿಟ್ಟು ನೀವು ಉಪಯೋಗಿಸುವಂತ. ಸೊ ಅವನು ಹೀಗೆ ಬಂದಾಗ ಎಲ್ಲರದು ಇದೇ ಥರ ಜ್ಯೋತಿಷ್ಯಕ್ಕೆ ನಿಂತ್ಕೊಂಡ್ರು. ಎಲ್ಲರೂ ಅವರು ಸರದಿ ಬಂದಾಗ 108ರಲ್ಲಿ ನಾನು ಒಂದು ಪ್ರಶ್ನಾಶಾಸ್ತ್ರವನ್ನು ಹೇಳ್ತೀನಿ. 108ರಲ್ಲಿ ಒಂದು ನಂಬರ್ ಕೇಳಿಬಿಟ್ಟು ಹೇಳಿದೆ. ಅವರು ಯಾವುದೊಂದು ನಂಬರ್ ಹೇಳಿದ್ರು, ಆ ನಂಬರ್ಗೆ ದೈವ ಪ್ರಶ್ನೆ ಅಂತ ಗೊತ್ತಾಯಿತು. ನೀವು ದೈವತೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳ್ತಿದ್ದೀರ.
ಅವರು ಆಶ್ಚರ್ಯವಾಗಿ ಹೌದು ಸ್ವಾಮಿ ನಾವು ಈ ಥರ ನನಗೆ ಈ ಥರ ಭೂಮಿಯಲ್ಲಿ ಸಿಕ್ಕಿದೆ, ಈ ಥರ ಏನೇನು ಮಾಡಬೇಕು ಗೊತ್ತಿಲ್ಲ, ನಾನು ಇಟ್ಕೊಂಡು ಮನೇಲಿ ಪೂಜೆ ಮಾಡ್ತಾ ಇದ್ದೀನಿ. ಸೊ ಮನೇಲಿ ಪೂಜೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಗಣಪತಿಯ ಮುಖ ನೋಡಿ ಕೇಳಿದೆ, ಇನ್ನೊಂದು 108 ನಂಬರ್ ಕೇಳಿ ಗಣಪತಿ ಹೇಳ್ತಾ ಇದ್ದಾನೆ ಇದನ್ನು ನನಗೆ ಕೊಟ್ಬಿಡಿ ಅಂತ ಕೇಳಿದೆ. ಅವರು ಸಂತೋಷವಾಗಿ ಒಂದು ದಿವಸ ಟೈಮ್ ತೊಗೊಂಡು ಮನೆಯಲ್ಲೆಲ್ಲ ಕೇಳಬೇಕಲ್ಲ, ಸೊ ಮನೆಯಲ್ಲೆಲ್ಲ ಕೇಳಿ ಆದಮೇಲೆ ಏನು ಮಾಡಿದ್ರು, ಸಪರಿವಾರ ಸಮೇತರಾಗಿ ಬಂದು ಅದನ್ನು ಮಹಾಗಣಪತಿಗೆ ದಾನವಾಗಿ ಕೊಟ್ಟೋದ್ರು. ಅವತ್ತಿನಿಂದ ಈ ಒಂದು ವಿಗ್ರಹ ವಿಶೇಷವಾದಂತಹ ಅದರ ಶಕ್ತಿ ತರಂಗಗಳಿಂದ ಏನಾಗ್ತಿದೆ, ಬಂದಂತಹ ಭಕ್ತಾದಿಗಳಿಗೆಲ್ಲ ಕೂಡ ಒಳ್ಳೇದು ಮಾಡ್ತಾ ಹೋಗ್ತಾ ಇತ್ತು. ಇವಾಗ ನೀವು ನೋಡ್ತಾ ಇರೋದು ಬೆಳ್ಳಿಯ ಒಂದು ಕವಚ, ಅದು ಆ ಬೆಳ್ಳಿ ಕವಚ ಕೂಡ ಮಕ್ಕಳು ಗಂಡು ಮಕ್ಕಳೇ ಬೇಕು ಅಂತ ಬೇಡ್ಕೊಂಡು ಹೋಗಿ ಮಕ್ಕಳು ಆದಮೇಲೆ ಅವರು ಬೆಳ್ಳಿಯ ಒಂದು ಕೊಟ್ಟು ಕವಚ ಮಾಡಿಸಿರುವಂಥದ್ದು. ಸೊ ಹೀಗೆ ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂತಹ ಒಂದು ಕೋರಿಕೆಗಳನ್ನು ದೇವಿ ಈಗಲೂ ಕೂಡ ಮಾಡಿಸ್ತಾನೆ ಇದ್ದಾಳೆ, ಈಗಲೂ ಕೂಡ ಆಗ್ತಾನೆ ಇದೆ. ಆ ಒಂದು ದೇವಿಯ ಒಂದು ಅನುಗ್ರಹದಿಂದ ಈ ಒಂದು ಬೃಹದಾಕಾರವಾದಂತಹ ಲಕ್ಷ್ಮಿಯನ್ನು ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿಕೊಂಡು ಈ ಒಂದು ಕರಿಯಪ್ಪನ ದೊಡ್ಡಿ ಎಂಬ ಒಂದು ಜಾಗ ಇದು ಬನ್ನರ್ಘಟ್ಟದಿಂದ ಸುಮಾರು 12 ಕಿಲೋಮೀಟ್ರು. ಅಂದರೆ ಊರು ಒಳಗಡೆ ಬರಬೇಕಾದಾಗ ಸ್ವಲ್ಪ ಕಾಡು ಸಿಕ್ಕತ್ತೆ ಅಷ್ಟೇ ಹೊರತಾಗಿ ಅಲ್ಲಿನ ಕಾಡು ಪ್ರಾಣಿಗಳಾಗಲಿ ಇನ್ನೊಂದಾಗಲಿ ಯಾವುದು ತೊಂದರೆನೂ ಮಾಡಿಲ್ಲ, ಅದು ಕಾಣಿಸ್ಕೊಳ್ಳೋದು ಇಲ್ಲ ಯಾರಿಗೂ, ಆರಾಮಾಗಿ ಬಂದು ಓಡಾಡಬಹುದು. ಇದು ಕರಿಯಪ್ಪನ ದೊಡ್ಡಿ ಅಂತ ಈ ಊರಿನ ಒಂದು ಕ್ಷೇತ್ರದ ಹೆಸರು ಇದೆ. ನಾವು ದೇವನಹಳ್ಳಿ ತಾಲೂಕು ಬಾಗ್ಲೂರು ಗ್ರಾಮದಿಂದ ಬಂದಿರೋದು. ನಾವು ಒಂದು ಯೂಟ್ಯೂಬ್ ಚಾನಲಲ್ಲಿ ದೇವಸ್ಥಾನ ಬಗ್ಗೆ ತಿಳ್ಕೊಂಡಾದ್ಮೇಲೆ ನಾವು ಅಲ್ಲಿ ಹೋಗ್ಬೇಕು, ನಮ್ಮ ಕಷ್ಟಗಳನ್ನ ಹೇಳ್ಬೇಕು ಅನ್ಸೋದು. ಅದಕ್ಕೋಸ್ಕರ ಇದು ಫಸ್ಟ್ ಟೈಮ್ ನಾವು ಬಂದಿರೋದು. ನಮ್ಗೇನು ಒಳ್ಳೇದಾಗುತ್ತೆ ಅದ್ರ ಮೇಲೆ ಇಲ್ಲಿ ಏನು ಕೊರತೆ ಇದೆ ಅದನ್ನು ಮಾಡಿಸ್ಕೊಡೋಣ ಅಂತ ನಾವು ಮನಸ್ಸಲ್ಲಿ ಅಂದ್ಕೊಂಡು ಬೇಡ್ಕೊಂಡಿದ್ದೀವಿ. ಸೊ ತಾವು ಯಾವ ವಿಚಾರಕ್ಕೆ ಬಂದಿದ್ದೀರಿ? ಅಂದರೆ ನಮ್ಮ ಒಂದು ಜಮೀನು ಇದ್ರ ಬಗ್ಗೆನೇ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಹಂಗಾಗಿ ಆದಷ್ಟು ಬೇಗ ತಾಯಿ ನಮ್ಗೆ ಅದನ್ನು ಮಾಡಿಕೊಟ್ರೆ ಇಲ್ಲಿ ಏನು ಕೊರತೆ ಇದೆ ಅದನ್ನು ನಾವು ಮಾಡಿಸ್ಕೊಡ್ತೀವಿ. ಸೊ ಇಲ್ಲಿಗೆ ಬಂದ ನಂತರ ನಮ್ಮ ಮನಸ್ಸಿಗೆ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಸರ್. ತುಂಬ ಖುಷಿ ಆಗ್ತಾ ಇದೆ. ಅಮ್ಮ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನನಗೆ ಖುಷಿ ಆಗ್ತಿದೆ. ನನಗೆ ನಿನ್ನೆಯಿಂದ ಫೀವರು, ನಿನ್ನೆ ಹೋಗೋಣ ಅಂತ ಹೇಳಿದ್ರು, ನಾಳೆ ಆದರೂ ಆಗಲ್ಲ ಅಂದ್ಕೊಂಡಿದ್ದೆ. ಬೆಳಿಗ್ಗೆ ಹೋಗೇಬೇಕು, ಆ ಅಮ್ಮನ ದರ್ಶನ ಮಾಡೇಬೇಕು ಸಂಕಲ್ಪ ಮಾಡಿ ಬಂದಿದ್ದೀರಿ, ತಾಯಿಗೆ ಕರ್ಸ್ಕೊಂಡ್ಯಾರ ನಿಮ್ಮನ್ನ? ಖಂಡಿತವಾಗ್ಲು ತುಂಬ ಸುಸ್ತು, ನನಗೆ ಇಲ್ಲಿ ನಿಂತ್ಕೊಳ್ಳೋಕ್ಕಾಗಿಲ್ಲ. ಅಮ್ಮನ ದರ್ಶನ ಮಾಡ್ಕೊಂಡು ನಾವು ಕೇಳಿದರೆ ಅಮ್ಮ ಮಾಡಿಕೊಡ್ಬೇಕು. ವಿಶೇಷವಾಗಿ ನಾವು ವಾರಾಹಿ ಮಾತಾ ಇದ್ದಾಳೆ. ಈಗ ವಾರಾಹಿ ನವರಾತ್ರಿಗಳು ಸ್ಟಾರ್ಟ್ ಆಗುತ್ತೆ. ಈ ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಆದ ನಂತರ ಅಂದರೆ ಮುಂದಿನ ತಿಂಗಳು ಕರೆಕ್ಟಾಗಿ 25-26ನೇ ತಾರೀಕು ಈ ಒಂದು ಆಷಾಢ ಮಾಸ ಸ್ಟಾರ್ಟ್ ಆಗುತ್ತೆ. ಆಷಾಢದಿಂದ 9 ದಿನಗಳು ವಾರಾಹಿ ನವರಾತ್ರಿ ಅಂತ ಇದೆ. ಸೊ ಈ ವಾರಾಹಿ ನವರಾತ್ರಿಯಲ್ಲಿ ವಿಶೇಷವಾದಂತಹ ಪೂಜಾದಿಗಳನ್ನು ಈ ವಾರಾಹಿಗೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಪ್ರತಿ ಭಾನುವಾರ ಇಲ್ಲಿ ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಪೂಜಾ ಅಂತ. ಅಂದರೆ ಈ ಜಗತ್ತಿನಲ್ಲಿ ಅಂದರೆ ಈ ಕಲಿಯುಗದಲ್ಲಿ ಎಲ್ಲರೂ ಕೂಡ ಸಾಲದಿಂದ ಬಳಲ್ತಾನೆ ಇದ್ದೀವಿ. ಇಂಥ ಸಾಲದಿಂದ ವಿಮುಕ್ತರಾಗಿ ನಮಗೆ ಏನೋ ಒಂದು ಈ ಒಂದು ಇರುವಂತಹ ಕಾಲದಲ್ಲಿ ಜೀವನವನ್ನು ಸುಗಮವಾಗಿ ಸುಲಲಿತವಾಗಿ ಮಾಡಿಕೊಂಡು ಈ ಸಾಲ ಬಾಧೆಯಿಂದ ವಿಮುಕ್ತರಾಗೋದಕ್ಕೋಸ್ಕರ ಈ ಒಂದು ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಪೂಜಾ ಅಂತ ಮಾಡ್ತಾ ಇದ್ದೀವಿ. ಈ ಒಂದು ಪೂಜೆಯಲ್ಲಿ ವಿಶೇಷವಾಗಿ ಕರುಂಗಾಲಿ ಮಾಲಾ ಅಂತ, ಈ ಕರುಂಗಾಲಿ ಮಾಲಾ ತಮಿಳುನಾಡಲ್ಲೆಲ್ಲ ಸುಪ್ರಸಿದ್ಧವಾಗಿದೆ. ನಮ್ಮ ದೇವಾಲಯದಲ್ಲೂ ಕೂಡ ಸುಪ್ರಸಿದ್ಧವಾಗ್ತಾ ಇದೆ ಈ ನಡುವೆ ಎಲ್ಲನೂ. ಸೊ ನಾವು ಕೂಡ ಮಾಲೆಯನ್ನು ಕೊಡ್ತಾ ಇದ್ದೀವಿ. ಸೊ ಏನಕ್ಕೆ ಕೊಡ್ತಾ ಇದ್ದೀವಿ ಅಂತಂದರೆ ವಾರಾಹಿ ಮಾತೆ ಹತ್ರ ಇಟ್ಟು ನಾವು ಕೊಡ್ತಾ ಇದ್ದೀವಿ. ವಾರಾಹಿ ಮಾತೆ ಬೇರೆ ಅಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ಬೇರೆ ಅಲ್ಲ, ಆ ಎರಡೂ ಶಕ್ತಿಗಳು ಒಂದೇ ಆಗಿರೋದ್ರಿಂದ ಕರುಂಗುಲಿ ಮಾಲೆ ಈಗ ತಾವು ಧರಿಸಿದ್ರೆ ಅದಲ್ಲವೇ? ಹೌದು ಸರ್, ಇದೆ ಕರುಂಗುಲಿ ಮಾಲೆ. ತಾವು ಧರಿಸಿರೋ ಹೌದು, ಇದು ಬ್ರಾಸ್ಲೇಟು ಸಿಗುತ್ತೆ ಮತ್ತೆ ಮಾಲೆನೂ ಸಿಗುತ್ತೆ. ಸಾಮಾನ್ಯವಾಗಿ ಮಾಲೆಗೆ ನಾವು ಜಾಸ್ತಿ ಒತ್ತು ಕೊಡ್ತೀವಿ, ಯಾಕಂದರೆ ಮಾಲೆ ತಗೊಳ್ಳಿ ಅಂತಲೇ ಹೇಳ್ತೀವಿ. ಕಾರಣ ಏನಂದರೆ ರೇಟ್ ಜಾಸ್ತಿ ಅಂತಲ್ಲ, ಮಾಲೆ ತಗೊಂಡಾಗ ಏನಾಗುತ್ತೆ, ನಾವೇ ಇಲ್ಲಿ ಕೆಲವೊಂದು ಮಂತ್ರಗಳನ್ನು ಅವ್ರಿಗೆ ಹೇಳ್ಕೊಡ್ತೀವಿ. ಅಂದರೆ ಇವಾಗ ನಿಮಗೆ ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇದೆ. ಇವಾಗ ನಾವು ಋಣಮುಕ್ತ ಕುಬೇರ ಪೂಜೆ ಮಾಡಿಸಿದಾಗ ಅದರಲ್ಲಿ 3 ರಿಂದ 4 ಬೀಜಾಕ್ಷರ ಮಂತ್ರಗಳನ್ನು ಅವ್ರಿಗೆ ಕೊಡ್ತೀವಿ. ಕೊಟ್ಟು ಅದರಲ್ಲಿ ಜಪ ಮಾಡಬೇಕು. ಏನಕ್ಕೆ ಜಪ ಮಾಡಬೇಕು ಅಂತಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಸಾಲಗಳಿರ್ತವೆ, ಬಾಧೆ ಇರ್ತವೆ, ಆಮೇಲೆ ಧನ ಬೇಕಾಗಿರುತ್ತೆ. ಈ ರೀತಿ ಮಾಡಿದಾಗ ಯಾಕಂದರೆ ದೈವಿಕವಾದಂತಹ ಶಕ್ತಿಗಳು ನಮ್ಮ ಮೈ ಮೇಲೆ ಇರಬೇಕು, ಯಾವತ್ತು ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ದೈವಿಕವಾದಂತಹ ಆಧ್ಯಾತ್ಮಿಕ ಶಕ್ತಿ ಇರುತ್ತೆ. ಅದನ್ನು ಜಾಗೃತ ಮಾಡಬೇಕು. ಆ ಜಾಗೃತ ಮಾಡಿದಾಗ ಏನಾಗುತ್ತೆ, ಇನ್ನೂ ಕೂಡ ನಮಗೆ ಅನುಕೂಲ ಮಾಡ್ತಾ ಹೋಗುತ್ತೆ. ಆ ಉದ್ದೇಶಕ್ಕೋಸ್ಕರ ಕರುಂಗಲಿ ಮಾಲಾ ಮತ್ತು ಕುಬೇರ ಯಂತ್ರವನ್ನು ಕೊಡ್ತಾ ಇದ್ದೀವಿ. ಇದು ಯಾವ ಯಂತ್ರ ಇದು? ಸರ್, ಇದು ಕುಬೇರ ಯಂತ್ರ. ಇದು ಕುಬೇರ ಯಂತ್ರ ಅಂತ, ಗೋಲ್ಡ್ ಪ್ಲೇಟೆಡ್ ಯಂತ್ರ. ಯಾಕೆ ನಾವು ಗೋಲ್ಡ್ ಪ್ಲೇಟೆಡಲ್ಲೇ ಮಾಡಿಸಿದ್ದೀವಿ ಅಂತಂದರೆ, ಕುಬೇರನ ಒಂದು ಸಂಕೇತ ಏನು ಅಂತಂದರೆ ಗೋಲ್ಡು, ಬಂಗಾರ, ಚಿನ್ನ,
ಇದನ್ನೆಲ್ಲ ಏನು ಹೇಳ್ತೀವಿ, ಅದಕ್ಕೆ ಸಂಪತ್ತಿಗೆ ಕಾರಕಾರ್ತನಾಗಿರುವಂಥವನು ಕುಬೇರ. ಈ ವಜ್ರ ವೈಡೂರ್ಯಾದಿಗಳಿಗೆ ಕಾರಕಾಧಿಪತಿ ಕುಬೇರ. ಮತ್ತು ಲಕ್ಷ್ಮಿ ಕೂಡ ಬಂಗಾರಕ್ಕೆ ಅಧಿದೇವತೆ. ಹಾಗಾಗಿ ಎಲ್ಲರ ಮನೆಯಲ್ಲೂ ಕೂಡ ಬಂಗಾರ ಜಾಸ್ತಿ ಆಗಲಿ, ಹೇರಳವಾದಂತಹ ಬಂಗಾರ ಪ್ರಾಪ್ತಿಯಾಗಲಿ, ಅವ್ರ ಮನೆಯಲ್ಲೆಲ್ಲ ಕೂಡ ಅವ್ರು ಅನ್ಕೊಂಡಿದ್ದು ಕೆಲಸ ಸಾಧನೆ ಆಗಲಿ. ಯಾಕಂದರೆ ನಾವು ಬರೀ ಬಾಯಿನಲ್ಲಿ ಎಲ್ರಿಗೂ ಹೇಳ್ತಾ ಇರ್ತೀವಿ, ಮಂತ್ರ ಹೇಳ್ತೀವಿ ನಾವು ಎಲ್ರಿಗೂ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ. ಬಾಯಿನಲ್ಲಿ ಹೇಳ್ತಾ ಇರೋದು ಒಂದು ರೀತಿ ಆದರೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು, ಕೃತಿ ರೂಪದಲ್ಲೂ ಬರಬೇಕು. ಆ ಒಂದು ಉದ್ದೇಶಕ್ಕೋಸ್ಕರ ಎಲ್ಲರ ಮನೆಯಲ್ಲೂ ಕೂಡ ಮಹಾಲಕ್ಷ್ಮಿಯ ಒಂದು ಪರಿಪೂರ್ಣಾನುಗ್ರಹ ಅವ್ರಿಗಾಗಿ ಅವರವರ ಒಂದು ಮನಸ್ಸಂಕಲ್ಪ ಏನಿದೆ ಅದೆಲ್ಲ ಸಂಕಲ್ಪ ಈಡೇರಿಕೊಂಡು ಅವರು ಅಂದ್ಕೊಂಡಿದ್ದಾಗ್ತಾ ಇದ್ದರೆ ಅವರು ಕೂಡ 4 ಜನಕ್ಕೆ ಒಳ್ಳೇದು ಮಾಡೋಕ್ಕೆ ಒಂದು ಶಕ್ತಿ ಪ್ರಾಪ್ತಿಯಾಗುತ್ತೆ. ಇವಾಗ ನನ್ನ ಹತ್ರ 100 ರೂಪಾಯಿ ಇದ್ದಾಗ ನಾನು ಅದರಲ್ಲಿ 1 ರೂಪಾಯಿ ಆದರೂ ದಾನ ಮಾಡೋಕ್ಕೆ ಮನಸ್ಸು ಬರುತ್ತೆ ನನಗೆ. ನನ್ನ ಹತ್ರ 1 ರೂಪಾಯಿ ಇಲ್ಲ ಅಂತ ಹೇಳಿದ್ರೆ ನಾನೇನು ದಾನ ಮಾಡೋಕ್ಕಾಗತ್ತೆ? ಹಾಗಾಗಿ ಆ ರೀತಿಯಾದಂಥ ಹೇರಳವಾದಂತಹ ಸಂಪತ್ತು ಅವರಿಗೆ ಪ್ರಾಪ್ತಿಯಾಗಲಿ, ಪ್ರಪಂಚಕ್ಕೆ ಅವರು ಒಳ್ಳೆಯ ಹೆಸರು ಕೀರ್ತಿ ಪ್ರಾಪ್ತಿಯಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಯಂತ್ರವನ್ನು ಇಟ್ಕೊಡ್ತಾ ಇದ್ದೀವಿ. ಜೊತೆಗೆ ಇದಕ್ಕೆ ಅವ್ರ ಕೈನಲ್ಲೇ ಪ್ರಾಣ ಪ್ರತಿಷ್ಠಾಪನಾದಿಗಳನ್ನು ಮಾಡಿಸ್ತೀವಿ. ಕಾರಣ ಏನು ಅಂತೇಳಿದ್ರೆ ಮಹಾನ್ಯಾಸದಲ್ಲಿ ಒಂದು ಮಂತ್ರ ಹೇಳುತ್ತೆ, ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ ತ್ಯಜಾದ್ಯ ಜ್ಞಾನ ನಿರ್ಮಾಲ್ಯಂ ಸೋಹೋಭಾವೇನ ಪೂಜೆಯೇತ್ ಅಂತ. ಇದು ಭಾವಾರ್ಥ. ಸೋಹೋಭಾವ ಅಂದರೆ ಅರ್ಥ ಏನು? ನಾನು ಬೇರೆ ಇಲ್ಲ, ನೀವು ಬೇರೆ ಇಲ್ಲ, ಆತ್ಮ ಬೇರೆ ಇಲ್ಲ, ಪರಮಾತ್ಮ ಬೇರೆ ಇಲ್ಲ, ನಾನೂ ಸನಾತನ, ನೀನು ಸನಾತನ, ನಾನು ಹಿಂದೆಯಿಂದನೂ ಇದ್ದೀನಿ, ನೀನು ಹಿಂದೆಯಿಂದನೂ ಇದೆಯಾ. ಆದರೆ ನೀನು ಪರಮಾತ್ಮನಾಗಿದ್ದೀಯಾ. ಹ್ಯಾಂಗೆ ಪರಮಾತ್ಮ ಆಗಿದೆಯಾ? ಕೆಲವೊಂದು ತ್ಯಾಗ ಮಾಡಿದಾಗ, ಕೆಲವೊಂದು ಶಕ್ತಿಗಳನ್ನು ಸಂಪಾದನೆ ಮಾಡಿಕೊಂಡಾಗ ಅವನು ಪರಮಾತ್ಮನಾಗಿದ್ದಾನೆ. ನಾವು ಯಾವುದೇ ಸಂಪಾದನೆಯಲ್ಲಿ ಈ ಪ್ರಪಂಚದ ಜಂಜಾಟದಲ್ಲಿ ಬಿದ್ದು, ಈ ಸಂಸಾರದಲ್ಲಿ ಒಂದು ಕೂಪದಲ್ಲಿ ಬಿದ್ದು ನಾವು ಹೊರಳಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನು ಇನ್ನೂ ಮನುಷ್ಯನಾಗಿ ಹುಡ್ತಾ ಇದ್ದೀನಿ, ಮನುಷ್ಯನಾಗಿ ಬೆಳೀತಾ ಇದ್ದೀನಿ, ಮನುಷ್ಯನಾಗೆ ಸಾಯ್ತಾ ಇದ್ದೀನಿ. ಹಾಗೆ ಶಂಕರಾಚಾರ್ಯರು ಹೇಳ್ದಂಗೆ ಪುನರಪಿ ಜನನಂ ಪುನರಪಿ ಮರಣಂ ಪುನರೇ ಮಾತೆ ಜಠರೇ ಶಯನಂ ಅಂತ. ಹಾಗೆ ಬದುಕ್ತಾ ಇದ್ದೀನಿ, ಸಾಯ್ತಾ ಇದ್ದೀನಿ, ಬದುಕ್ತಾ ಇದ್ದೀನಿ, ಸಾಯ್ತಾ ಇದ್ದೀನಿ. ಇದರಿಂದ ವಿಮುಕ್ತರಾಗಬೇಕು. ಜೊತೆಯಲ್ಲಿ ನಾನು ಬೇರೆ ಇಲ್ಲ, ಭಗವಂತ ಬೇರೆ ಇಲ್ಲ. ಅದಕ್ಕೋಸ್ಕರನೇ ನೀವು ಅಗೋರಿಗಳನ್ನ ನೋಡಿರ್ತೀರಾ, ಅವರು ಈಶ್ವರನ ಥರನೇ ಜಟ ಬಿಡ್ತಾರೆ, ಈಶ್ವರನ ಥರನೇ ರುಂಡಮಾಲೆ ಹಾಕೊಂಡಿರ್ತಾರೆ, ಭಸ್ಮಗಳನ್ನ ಧಾರಣೆ ಮಾಡ್ತಾರೆ, ಬಟ್ಟೆ ಹಾಕೊಂಡು ದಿಗಂಬರರಾಗಿ ಓಡಾಡ್ತಿರ್ತಾರೆ. ಆ ದಿಗಂಬರರಾಗಿ ಓಡಾಡು ಅದೆಲ್ಲ ಕೂಡ ಶಿವನ ಒಂದು ಸ್ವರೂಪ. ಶಿವ ಹೇಗಿದ್ದನೋ ನಾನು ಹಾಗೆ ಅಂತ. ಅದಕ್ಕೆ ಸೋಹೋಭಾವ ಅಂತ ಅರ್ಥ. ಈ ಸೋಹಭಾವ ಈ ಮತ್ತು ದೇಹದಲ್ಲಿರುವಂತಹ ದೇವಾಲಯ, ದೇಹೋ ದೇವಾಲಯ ಪ್ರೋಕ್ತೋ. ಅದಕ್ಕೆ ಬಸವಣ್ಣನವರು ಅವತ್ತೇ ಹೇಳಿದ್ರು, ನನ್ನ ದೇಹವೇ ದೇವಾಲಯವಯ್ಯ, ನನ್ನ ತಲೆಯೇ ಕಳಶವಯ್ಯ, ಚಿನ್ನದ ಕಳಶವಯ್ಯ ಅಂತ. ಹಾಗೆ ಆ ಒಂದು ರೀತಿಯಲ್ಲಿ ನಮ್ಮ ಒಂದು ಪೂಜೆಯನ್ನು ಅವ್ರ ಕೈನಲ್ಲೇ ಪ್ರಾಣ ಪ್ರತಿಷ್ಠಾಪನಾದಿಗಳನ್ನು ಮಾಡಿಸಿ, ಅದಕ್ಕೆ ಜೀವ ಚೈತನ್ಯವನ್ನು ಕೊಡಿಸಿ, ಮಾಲೆಗೂ ಕೂಡ, ಯಾಕಂದರೆ ಮಾಲೆ ಹಾಕೊಂಡಿದ ತಕ್ಷಣ ಅದು ಕೆಲಸ ಮಾಡೋದಿಲ್ಲ, ಅದೊಂದು ಮರ. ಸೊ ಮರದಲ್ಲಿ ಮಾಡಿರುವಂಥ ಒಂದು ಬೀಡ್ಸು ಮಾಮೂಲಿ, ನೀವು ತಗೊಂಬಂದ್ರು ಮರನೇ, ನಾನು ತಗೊಂಬಂದ್ರು ಮರನೇ, ಯಾರು ಹಾಕೊಂಡ್ರು ಅದು ಮರನೇ. ಆದರೆ ಅದಕ್ಕೆ ಪ್ರತ್ಯೇಕವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದಕ್ಕೊಂದು ಎನರ್ಜಿಯನ್ನು ಕೊಟ್ಟು ದೈವಿಕವಾದಂತಹ ಶಕ್ತಿಯನ್ನು ತುಂಬಿದಾಗ ಅದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಇದು ಅಷ್ಟೇ, ಇದೊಂದು ಬರೀ ಗೋಲ್ಡ್ ಪ್ಲೇಟ್ ಅಷ್ಟೇ, ಇದಕ್ಕೇನು ಶಕ್ತಿ ಇಲ್ಲ. ಸೊ ನೀವು ಅಂಗಡಿನಲ್ಲಿ ತಗೊಂಬಂದ್ರೆ ಎರಡು ಒಂದೇ. ಇವಾಗ ನಾನು ಕೊಟ್ಟರೆ ತಗೊಂಡು ಹಂಗೆ ಕೊಟ್ಬಿಟ್ರು ಕೂಡ ಅಂಗಡಿ ತಂದು ಎಲ್ಲ ಒಂದೇ ಆಗಿರುತ್ತೆ. ಆದರೆ ಇದಕ್ಕೆ ಜೀವ ಚೈತನ್ಯ ಕೊಡಬೇಕು. ಅಂದರೆ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ವೈರಿಂಗ್ ಇದೆ, ಬಲ್ಬ್ ಹಾಕಿದ್ದೀನಿ, ಸ್ವಿಚ್ ಹಾಕಿದ್ದೀನಿ, ಸ್ವಿಚ್ ಎಲ್ಲ ಇದೆ, ಎಲ್ಲ ಇದೆ, ಸ್ವಿಚ್ಚು ಹಾಕಿದ್ದೀನಿ. ಆದರೆ ಕರೆಂಟೇ ಇಲ್ಲ ಅಂದರೆ ಅದು ಹೆಂಗೆ ವರ್ಕ್ ಆಗುತ್ತೆ? ಅಲ್ಲ, ಕರೆಂಟ್ ಇಲ್ಲ ಅಂದರೆ ಲೈಟ್ ಬರೋದೇ ಇಲ್ವಲ್ಲ, ಸೊ ಉಪಯೋಗ ಇಲ್ಲ. ಅದೇ ರೀತಿಯಲ್ಲೇ ಇದು ಕೂಡ ಎಲ್ಲ ರೆಡಿ ಇದೆ, ರೆಡಿಮೇಡು, ಆದರೆ ಅದಕ್ಕೆ ಕರೆಂಟ್ ಇಲ್ಲ. ಈ ಕರೆಂಟನ್ನು ತುಂಬಿಸೋದು ಯಾರು? ನಾವು ತುಂಬಿಸ್ಬೇಕು. ಎಲ್ಲಿದೆ ಕರೆಂಟು? ನಮ್ಮ ದೇಹದಲ್ಲಿದೆ. ಅದಕ್ಕೆ ದೇಹೋ ದೇವಾಲಯ ಪ್ರೋಕ್ತೋ. ದೇಹದಲ್ಲಿರುವಂತಹ ದೇವತೆಗಳಿದೆ. ಅಕ್ಷಿ ದೇವತೆ, ಕಿವಿನಲ್ಲಿ ಒಬ್ಬ ದೇವತೆಗಳು, ಮೂಗಿಗೆ ಒಬ್ಬ ದೇವತೆ. ಈ ದೇವತೆಗಳನ್ನೆಲ್ಲ ಕೂಡ ಈ ಯಂತ್ರಕ್ಕೆ ಪ್ರತಿಷ್ಠಾಪನೆ ಮಾಡಿದಾಗ ಅದಕ್ಕೆ ಚೈತನ್ಯ ಬರುತ್ತೆ. ಆ ಚೈತನ್ಯ ಬಂದು ಅದನ್ನು ಇಟ್ಟು ಉತ್ತರ ದಿಕ್ಕಿಗೆ ಇಟ್ಟು ಪೂಜೆ ಮಾಡಿದಾಗ ನಮ್ಮ ಮನಸ್ಸಂಕಲ್ಪ ಸಿದ್ಧಿ ಆಗುತ್ತೆ. ನಾನು ಕೆಲವರು ಹೇಳ್ತಾರೆ, ನಮ್ಮ ದೇವರು ಮಾತಾಡುತ್ತೆ ನನ್ನ ಹತ್ರ ಅಂತ ಹೇಳ್ತಾ ಇರ್ತೀನಿ. ಸೊ ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ, ದೇವರು ನಾನು ಮಾತಾಡುತ್ತೆ, ದೇವರು ನನ್ನ ಹತ್ರ ಮಾತಾಡುತ್ತೆ ಅಂತ. ಅಂದರೆ ನಾವು ನೀವು ಮಾತಾಡಿದಾಗ ಮಾತಾಡೋಕ್ಕೆ ಸಾಧ್ಯನಾ? ಅದು ಯಾರು ನಂಬಕ್ಕೆ ಸಾಧ್ಯನೂ ಇಲ್ಲ, ನಂಬೋದೂ ಇಲ್ಲ ಜನ ಅಲ್ವಾ? ಸೊ ನಂಬೋದು ಬೇಡ. ಹೇಗೆ ಮಾತಾಡುತ್ತೆ ಅಂತಂದರೆ ಅದಕ್ಕೆ ಮೂರ್ತಿ ನ್ಯಾಸಗಳು ಅಂತ, ಅಂದರೆ ಒಂದೊಂದು ಅಂಗಗಳಿಗೂ ಕೂಡ ಒಂದೊಂದು ದೇವತೆಗಳನ್ನ ನ್ಯಾಸ ಮಾಡಿರ್ತೀವಿ. ನ್ಯಾಸ ಅಂದರೆ ಅದನ್ನು ಕರ್ಕೊಂಡ್ಬಂದು ಆ ಮಂತ್ರಗಳನ್ನ ಹೇಳಿ ಆ ದೇವತೆಗಳನ್ನ ಅಲ್ಲಿ ಸ್ಥಾಪನೆ ಮಾಡಿರ್ತೀವಿ. ಸ್ಥಾಪನೆ ಮಾಡಿದಾಗ ಅಲ್ಲಿ ಕೂಡ ನಮಗೆ ಮನಸ್ಸಿಗೆ, ಆ ದೇವಿ ಮನಸ್ಸಿಗೆ ಕನೆಕ್ಟ್ ಆಗುವಂಥ ಕೆಲವು ಮಂತ್ರಗಳನ್ನು ಸಂಪುಟೀಕರಣ ಮಾಡಿರ್ತೀವಿ. ಏನಾಗುತ್ತೆ, ನಾವು ಇಲ್ಲಿ ಕೂತ್ಕೊಂಡು ಆ ದೇವಿಗೆ ಸಂಬಂಧಪಟ್ಟಂತಹ ಬೀಜಾಕ್ಷರಗಳನ್ನು ಜಪ ಮಾಡಿದಾಗ ಆ ಜಪದ ಒಂದು ಕನೆಕ್ಟಿವಿಟಿ ಏನಾಗುತ್ತೆ, ವೈಫೈ ಕನೆಕ್ಟ್ ಆದಾಗ ಕನೆಕ್ಟ್ ಆಗಿಬಿಡುತ್ತೆ.
ಅವಾಗ ಏನು ಹೇಳುತ್ತೆ, ಅವಾಗ ನಮಗೆ ಸ್ಫುರಣೆ ಅಂತ ಕೊಡ್ತಾರೆ. ಸ್ಫುರಣೆ ಅಂತಂದರೆ ಏನೋ ಒಂದು ನೀವೇನೋ ಒಂದು ಪ್ರಶ್ನೆ ಕೇಳ್ತೀರಾ, ಆ ಪ್ರಶ್ನೆಗೆ ಕಣ್ಮುಚ್ಚಿ ಅಮ್ಮ ಅಂತ ಹೇಳಿದ ತಕ್ಷಣ ಅದಕ್ಕೆ ಇದು ಆನ್ಸರ್, ಇದಾಗತ್ತೆ ಇದಾಗಲ್ಲ, ಇದು ಈ ರೀತಿ ಹೋಗು ಈ ರೀತಿ ಮಾಡಬೇಡ ಅನ್ನೋದೊಂದು ಸ್ಫುರಣೆ ಅಂತ ಅದಕ್ಕೆ ಹೆಸರು. ಆ ಸ್ಫುರಣೆಯನ್ನು ಕೊಟ್ಟಾಗ ಅದನ್ನು ನಾವು ವಾಕ್ಶಕ್ತಿ ಮೂಲಕ, ವಾಗ್ದೇವತೆಯ ಮೂಲಕ ನಾವು ಉಚ್ಚಾರಣೆ ಮಾಡಿದಾಗ ಅವ್ರಿಗೆ ಅದು ಕಾರ್ಯಸಿದ್ಧಿಯಾಗಿರುತ್ತೆ. ಸೊ ಹಾಗಾಗಿ ಆ ದೇವಿ ಮಾತಾಡೋ ವಿಧಾನ ಈ ರೀತಿ ಇರುತ್ತೆ. ಕಣ್ಣು ಮುಚ್ಚಿ ಕೇಳ್ಕೊಂಡಾಗ ದೇವಿ ಮಾತಾಡ್ತಾಳೆ. ಈ ರೀತಿಯಾದಂತಹ ಪೂಜೆಗಳನ್ನು ನಾವಿಲ್ಲಿ ವಿಶೇಷವಾಗಿ ಮಾಡಿಸ್ತಾ ಇದ್ದೀವಿ. ಮತ್ತು ಹಾಗೆ ಗುರುಗಳೇ, ತಮ್ಮ ದೇವಸ್ಥಾನದಲ್ಲಿ ಅರ್ಚನೆ ಜೊತೆ ₹1 ಒಂದು ನಾಣ್ಯವನ್ನು ಕೊಡ್ತಾರೆ. ಹೌದು. ಅದ್ರ ಬಗ್ಗೆ ವಿಶೇಷತೆ ಏನಿದೆ? ಸೊ ಇದು ಕರ್ನಾಟಕದಲ್ಲೇ ಪ್ರಪ್ರಥಮ ದುಡ್ಡು ಕೊಡುವ ದೇವಸ್ಥಾನ ಅಂತೇಳಿ ಪ್ರಸಿದ್ಧಿ ಆಗೋಗ್ಬಿಟ್ಟಿದೆ. ಸೊ ಏನಕ್ಕೆ ದುಡ್ಡು ಕೊಡ್ತಾ ಇದ್ದೀವಿ ಅಂತಂದರೆ, ಒಂದು ನಿಮಿಷ, ₹1 ಕಾಯಿನ್ನು ಪ್ರಸಾದ ರೂಪವಾಗಿ ನಾವು ಕೊಡ್ತಾ ಇದ್ದೀವಿ. ₹1 ಅಂತಲ್ಲ, ಅವರವರ ಅದೃಷ್ಟಕ್ಕೆ ₹1, ₹10, ₹20 ಈ ರೀತಿಯಾಗಿ ಕಾಯಿನ್ಗಳನ್ನು ಕೊಡ್ತಾ ಇದ್ದೀವಿ. ಕಾರಣ ಏನಕ್ಕೆ ಅಂತಂದರೆ, ಇವಾಗ ನಾನು ನಿಮ್ಮ ಮನೆಗೆ ಬರ್ತೀನಿ. ಸೊ ನಿಮ್ಮ ಮನೆಗೆ ಬರ್ತೀನಿ, ನಾನು ತುಂಬ ಆತ್ಮೀಯತೆ ಇರುತ್ತೆ ನನಗೂ ನಿಮಗೂ. ನೀವು ಬರಿಗೈನಲ್ಲಿ ಕಳಿಸ್ತೀರಾ ನನ್ನ? ಕಾಫಿನೋ ತಿಂಡಿನೋ ಏನಿಲ್ಲ, ಒಂದು ಲೋಟ ನೀರಾದರೂ ಕೊಡ್ತೀರಾ? ಅದೇ ಥರನೇ ಮಹಾಲಕ್ಷ್ಮಿ ಹತ್ರ ಬರೋದೇನಕ್ಕೆ ಜನ? ಏನೋ ಒಂದು ಅಪೇಕ್ಷೆ ಅಲ್ವಾ, ಏನೋ ಒಂದು ಕಷ್ಟದಲ್ಲಿರ್ತಾರೆ, ಏನೋ ಒಂದು ನಷ್ಟದಲ್ಲಿರ್ತಾರೆ ಪಾಪ. ಅವ್ರಿಗೆಲ್ಲರಿಗೂ ಕೂಡ ಏನೋ ಒಂದು ರೀತಿಯಾದಂತಹ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ಒಂದು. ಇನ್ನೊಂದು ಉದ್ದೇಶ ಏನು ಅಂತಂದರೆ, ಎರಡೂ ಕೈನಲ್ಲೂ ಕೂಡ ಶ್ರೀ ಯಂತ್ರ ಇದೆ. ಶ್ರೀಗೆ ಸಂಬಂಧಪಟ್ಟಂತಹ ಯಂತ್ರ ಅಂದರೆ ದುಡ್ಡಿಗೆ ಸಂಬಂಧಪಟ್ಟ ಯಂತ್ರ ಎರಡೂ ಕೈನಲ್ಲೂ ಇದೆ. ಇದು ಅದನ್ನು ಶ್ರೀಯಂತ್ರ ಅಂತ ಕರಿತೀವಿ. ಅಂದರೆ ಶ್ರೀಯಂತ್ರನೇ ದುಡ್ಡು ಅಂತ. ಆ ದುಡ್ಡಿಗೆ ಸಂಬಂಧಪಟ್ಟ ಯಂತ್ರವನ್ನು ಎರಡೂ ಕೈನಲ್ಲೂ ಇದೆ. ಎದೆಯ ಭಾಗದಲ್ಲಿ, ಇಲ್ಲಿ ಈ ಎದೆ ಭಾಗದಲ್ಲಿ ನಾರಾಯಣ ಇದ್ದಾನೆ. ಸೊ ಲಕ್ಷ್ಮೀನಾರಾಯಣ ಎರಡೂ ಒಂದೇ ವಿಗ್ರಹದಲ್ಲಿ ಇರೋದ್ರಿಂದ ಅವರಿಬ್ಬರು ಅನುಗ್ರಹ ಕೂಡ ನಮಗಾಗಬೇಕು. ಲಕ್ಷ್ಮೀನಾರಾಯಣ ಹೃದಯ ಅಂತ ಒಂದು ಪಾರಾಯಣ ಇದೆ, ಅದು ಅಥರ್ವಣ ವೇದದಲ್ಲಿ ಬರುತ್ತೆ, ರಹಸ್ಯವಾದಂತಹ ಮಂತ್ರಗಳ ಬದಲು. ಅದರಲ್ಲೂ ಕೂಡ ಹೇಳ್ತಾರೆ, ನಿನ್ನ ಆಜ್ಞೆ ಇಲ್ಲದೆ, ಅಂದರೆ ಅಮ್ಮನವರು ಆಗಲಿ ಐನವರಾಗಲಿ ಆಜ್ಞೆ ಇಲ್ಲದೆ ನಮಗೆ ಒಂದು ಎಲೆ ಕೂಡ ಅಲ್ಲಾಡೋದಿಲ್ಲ. ಆ ರೀತಿ ಆ ಭಗವಂತನ ಕೃಪೆ ಎಲ್ರಿಗೂ ಆಗಬೇಕು. ಲಕ್ಷ್ಮೀನಾರಾಯಣ ಥರ ಈ ಬರುವಂತಹ ದಂಪತಿಗಳು ಪ್ರೇಮಿಕರಾಗಿರಬೇಕು, ಅನ್ಯೋನ್ಯವಾಗಿರಬೇಕು. ಯಾಕೆಂದರೆ ದುಡ್ಡಿಗೋಸ್ಕರ ಯಾವತ್ತೂ ಅವ್ರಿಗೆ ಕಷ್ಟ ಬರಬಾರ್ದು. ಎಲ್ರಿಗೂ ಕೂಡ ದುಡ್ಡು ಏರಳವಾಗಿ ಅವರವರ ಶಕ್ತಿಗೆ ಅನುಸಾರವಾಗಿ ಅವರವರು ಏನೇನು ಕೆಲಸ ಮಾಡ್ತಿದ್ದಾರೋ ಅವ್ರಿಗೆ ಕಷ್ಟ ಇಲ್ಲದೆ. ಅದರಲ್ಲಿ ಏನು ಹೇಳುತ್ತೆ ಅಂದರೆ, ಲಕ್ಷ್ಮೀನಾರಾಯಣ ಹೃದಯದಲ್ಲಿ ಅನಾಯಾಸೇನ ಮರಣಂ ವಿನಾ ದ್ಯೂನೇನ ಜೀವನಂ ಅನ್ನುತ್ತೆ. ವಿನಾ ದ್ಯೂನ ಅಂತಂದರೆ ಬೇಡ್ಕೋಬಾರ್ದಂತೆ ಯಾರ ಹತ್ರ ಹೋಗ್ಬಿಟ್ಟು. ಯಾವಾಗ ಬೇಡ್ಕೊಳ್ಳಲ್ಲ ಅಂತಂದರೆ, ಭಗವತಿಯ ಒಂದು ಶರಣಾಗತನಾದಾಗ, ಭಗವತಿ ಕೃಪೆ ಬಿದ್ದಾಗ ಅವನು ಈ ಜನ್ಮ ಅಲ್ವಾ, ಎಷ್ಟೇ ಜನ್ಮ ಎತ್ತು ಬಂದರೂ ಕೂಡ ಅವನಿಗೆ ದರಿದ್ರ ಅನ್ನೋದೇ ಬರೋದಿಲ್ವಂತೆ. ಆ ದುಡ್ಡಿಗೆ ಸಂಬಂಧಪಟ್ಟ ದರಿದ್ರ ಬರೋದಿಲ್ಲ. ಆ ಉದ್ದೇಶಕ್ಕೋಸ್ಕರ ಯಾರಿಗೂ ದರಿದ್ರ ಬರಬಾರ್ದು. ಎಲ್ರಿಗೂ ಕೂಡ ಅವರವರ ಮನೋವಾಂಛೆಗಳೆಲ್ಲ ಈಡೇರ್ತಾ ಇರಬೇಕು. ದುಡ್ಡು ಏರಳವಾದಂತಹ ಸಂಪತ್ತು ಅವರಿಗೆ ಪ್ರಾಪ್ತಿಯಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಚಿಕ್ಕ ಮಗು ಬರಲಿ, ಆ ಚಿಕ್ಕ ಮಗುಗೂ ಕಾಸು ಕೊಡ್ತೀವಿ. ಯಾಕೆಂತಂದರೆ ಆ ಮಗುದು ಒಂದು ಭವಿಷ್ಯ ಇದೆ, ಮುಂದಕ್ಕೆ ಅದು ಏನಾಗುತ್ತೋ ದೊಡ್ಡದಾಗಿ ಏನಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಮನೆ ಚಿಕ್ಕ ಹುಡುಗನಿಂದ ಹಿಡಿದು ದೊಡ್ಡ ವಯಸ್ಸಾಗಿರೋವರೆಗೂ ಕೂಡ ₹1 ಕಾಯಿನ್ ಕೊಡ್ತಾ ಇದ್ದೀವಿ. ಇನ್ನೊಂದೇನು ಅಂತಂದರೆ, ಇವಾಗ ಒಂದು ಸತಿ ಬಂದು ಒಂದೇ ಸತಿ ಕೊಡ್ತೀವಿ ಇಲ್ಲ, ನೀವು ಪದೇ ಬನ್ನಿ, ಪದೇ ಕೊಡ್ತೀವಿ. ನೀವು ಎಷ್ಟು ಸತಿ ಬರ್ತೀರಾ ಅಷ್ಟು ಸತಿ ನಿಮಗೆ ಕೊಡ್ತಾನೇ ಇರ್ತೀವಿ. ಸೊ ಹೀಗೆ ಅದನ್ನು ಆ ಚಿಕ್ಕ ಅಮ್ಮನವರ ಒಂದು ಸಂಕಲ್ಪದಿಂದ ಈ ಒಂದು ದುಡ್ಡನ್ನು ಕೊಡ್ತಾ ಇದ್ದೀವಿ. ಎಲ್ರಿಗೂ ಕೂಡ ಅನುಗ್ರಹ ಆಗಲಿ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ಈ ಥರ ಕುಂಕುಮದಲ್ಲಿ ಅದ್ದಿ ಕೊಡ್ತಾ ಇದ್ದೀವಿ ಪ್ರಸಾದ ರೂಪವಾಗಿ. ಈ ಕುಂಕುಮ ಕೂಡ 1 ಕೋಟಿ ಲಲಿತಾ ಸಹಸ್ರನಾಮ ಒಂದು ಮುತ್ತೈದೆ ಕೈನಲ್ಲೇ ಮಾಡಿಸಿ, ಆ ಕುಂಕುಮನೇ ಇದು ಪ್ರಸಾದ. 1 ಕೋಟಿ ಕುಂಕುಮಾರ್ಚನೆ ಮಾಡಿಸಿದ್ದೀವಿ ಈ ಲಲಿತಾ ಸಹಸ್ರನಾಮನ ಮುತ್ತೈದೆಯರ ಕೈಲೇ ಬರೀ ಹೆಂಗಸರನ್ನೇ ಕೂಡಿಸಿ ಅದನ್ನು ಮಾಡಿಸಿ, ಆ ಪ್ರಸಾದ ಜೊತೆಯಲ್ಲಿ ₹1 ಕಾಯಿನ್ ಕೊಡ್ತಾ